ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ವೈಶ್ವಿ ವ್ಲಾಗ್. ಮೆಂತೆಕಾಳು ಮನೆಯೊಳಗಿರೋ ಒಂದು ದಿವ್ಯ ಔಷಧ ಅಂತಲೇ ಹೇಳ್ಬೋದು. ಶತಮಾನದಿಂದ ಅಡುಗೆ ಮತ್ತು ಔಷಧಕ್ಕಾಗಿ ಮೆಂತೆಕಾಳನ್ನ ಬಳಸ್ತಾರೆ. ನಮ್ಮ ಹಿರಿಯರು ಯಾವುದೇ ಒಂದು ರೋಗ ಇರಲಿ, ಸೋಂಕಿರಲಿ, ಮನೆಯಲ್ಲೇ ಕೆಲವು ಪದಾರ್ಥಗಳನ್ನು ಬಳಸ್ಕೊಂಡು ಆರಾಮಾಗ್ತಿದ್ರು. ಆ ಪಟ್ಟಿಯೊಳಗೆ ಮೆಂತೆಕಾಳು ಒಂದು. ಮೆಂತೆಕಾಳಿನಾಗ ಕೋಲಿನ್, ಬಯೋಟಿನ್, ವಿಟಮಿನ್ ಎ, ಬಿ, ಡಿ ಮತ್ತು ಫೈಬರ್, ಕಬ್ಬಿಣಾಂಶ ಭಾಳನ ಐತಿ. ಇಂಥ ಮೆಂತೆಕಾಳು ಬಳಸಿ ಇವತ್ತೊಂದು ಮೆಂತೆಕಾಳಿನ ಪರೋಟ ಅಂತಲೂ ಕರೀತಾರೆ, ಚಪಾತಿ ಅಂತ ಕರೀತಾರೆ. ಇದನ್ನು ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟಿಗೆ ಮೆಂತೆಕಾಳನ್ನ ಹಿಂದಿನ ದಿನನೇ ನೆನೆ ಇಟ್ಕೋಬೇಕು. ನೆನೆ ಇಟ್ಕೊಂಡು ಮರನೇ ದಿನ ಮಾಡುವಾಗ ಅದನ್ನ ಕ್ಲೀನಾಗಿ ತೊಳೆದಿಟ್ಕೋಬೇಕು. ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆನ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕ್ಕೊಳ್ರಿ ಇದಕ್ಕೆ. ನೆಕ್ಸ್ಟ್ ಹಿಟ್ಟಿಗೆ ಮೆಂತೆಕಾಳು, ನಾವು ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟ್, ಖಾರ, ಉಪ್ಪು, ಮೇಲೊಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಮೆತ್ತಗೆ ಇರಬೇಕಿದು ಹಿಟ್ಟು, ಆ ಥರ ಕಲಿಸ್ಕೊಳ್ರಿ ಇದನ್ನು. ಇದಕ್ಕೆ ಗೋಧಿ ಹಿಟ್ಟು ಬಳಸಬೇಕು. ಎಲ್ಲರೂ ಅಂದ್ಕೊತಿರ್ತಾರೆ ಮೆಂತೆಕಾಳು ವಿಷ ಅಂಥೇಳಿ, ಬಟ್ ಈ ರೆಸಿಪಿ ಟ್ರೈ ಮಾಡಿರಿ, ಒಂದು ಸ್ವಲ್ಪ ವಿಷ ಹತ್ತಲ್ಲ. ಒಂದೊಂದು ತುತ್ತಿಗೆ ಒಂದು 10-12 ಮೆಂತೆ ಆದರೂ ಬರ್ತಾವೆ, ಏನೂ ವಿಷ ಅನಿಸೋದಿಲ್ಲ. ಆಮೇಲೆ ಶುಗರ್ ಪೇಷಂಟ್ಸಿಗೆ ಈ ರೆಸಿಪಿ ಮಾಡಿಕೊಡ್ರಿ, ಭಾಳನ ಒಳ್ಳೆಯದು. ಆಮೇಲೆ ಬಾಣಂತನ ಇದ್ದಾಗೂ ಈ ರೆಸಿಪಿ ಮಾಡ್ತಾರೆ. ಹಿಟ್ಟನ್ನು ಒಂದು 5-10 ನಿಮಿಷ ನೆನೆ ಹಾಕ್ಬಿಡ್ಬೇಕು. ನೆಕ್ಸ್ಟ್ ನಾ ವಿಡಿಯೋದಾಗ ತೋರಿಸೋ ಥರ ಕೆಳಗೆ ಒಂದು ಪಾತ್ರೆ ಒಳಗೆ ನೀರು ಹಾಕಬೇಕು, ಮೇಲೆ ತೂತಿನ ಪುಟ್ಟಿ ಇಡಬೇಕು. ಆ ನೀರು ತೂತಿನ ಪುಟ್ಟಿ ಒಳಗೂ ಕಾಣ್ತಿರ್ಬೇಕು. ಆ ಥರ ನೀರು ಹಾಕಿ ಬೇಷು ಕುದಿಯಕ್ಕೆ ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿ ಅಷ್ಟ್ರಾಗ ಚಪಾತಿ ಅಷ್ಟು ಗಾತ್ರದ ಒಂದು ಉಳ್ಳಿ ತೊಗೊಂಡು ಎಣ್ಣೆ ಹಾಕಿ ತೆಳ್ಳಗೆ ಒತ್ಕೋಬೇಕು. ಇದನ್ನು ಇವನ್ನ ಮಾಡುವಾಗ ಸ್ವಲ್ಪ ಹರಿದ ಹರಿತಾವೆ. ಎದಕ್ಕಂತಂದರೆ ಸ್ವಲ್ಪ ಮೆಂತೆ ಜಾಸ್ತಿ ಇರೋದಕ್ಕೆ ಕಟ್ ಆಗ್ತಾವೆ ಇವು. ಆದರೆ ಟೇಸ್ಟ್ ಒಳಗೆ ಮಾತ್ರ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಈ ಥರ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ದಪ್ಪಗೆ ಬೇಕಂದ್ರೆ ದಪ್ಪಗೆ ಒತ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ತೆಗೆದು ನೀರೊಳಗೆ ಹಾಕಬೇಕು. ಈ ಥರ ಮೇಲೆ ನೀರು ಕಾಣ್ತಿರ್ಬೇಕು, ಆ ಥರ ಇಟ್ಕೊಳ್ರಿ. ನೀರು ಸ್ವಲ್ಪ ಜಾಸ್ತಿನ ಹಾಕಿರಿ. ಎರಡೂ ಸೈಡೂ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ತೆಗೆದು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಬಿಸಿ ಬಿಸಿದು ಮಸ್ತ್ ಇರ್ತೈತಿ. ಹೆಂಗಿತ್ತಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ.